ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಗ್ರೂಪ್ ಬೈ ಮತ್ತು ಹ್ಯಾವಿಂಗ್ ಕ್ಲಾಸ್ ಬಗ್ಗೆ ನೋಡಿದ್ವಿ. ಇದರಲ್ಲಿ ಸಬ್ ಕ್ವೆರೀಸ್ ಬಗ್ಗೆ ನೋಡೋಣ. ವಾಟ್ ಈಸ್ ಮೀನ್ ಬೈ ಸಬ್ ಕ್ವೆರೀಸ್ ಅಂದರೆ ಎ ಸಬ್ ಕ್ವೆರಿ ಇಸ್ ಎ ಕ್ವೆರಿ ವಿಚ್ ಇಸ್ ಯೂಶಲಿ ರಿಟನ್ ಇನ್ಸೈಡ್ ಅಪ್ಡೇಟ್ ಡಿಲೀಟ್ ಸೆಲೆಕ್ಟ್ ಹೇಳ್ಬಿಟ್ಟು ಈ 3 ಸ್ಟೇಟ್ಮೆಂಟ್ ಒಳಗಡೆ ನಾವು ಕ್ವೆರಿ ಬರ್ತೀವಿ. ಅಂದರೆ ಕ್ವೆರಿ ಇನ್ಸೈಡ್ ಎ ಕ್ವೆರಿ ಇಸ್ ಕಾಲ್ಡ್ ಸಬ್ ಕ್ವೆರಿ ಅಂತೀರಿ. ಸೊ ಯೂಶಲಿ ಇನ್ನರ್ ಕ್ವೆರೀಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, like must be select statement and outer query can be any TSQL statement, which means like delete SQL update ಈ ಥರ query ಆಗಿರುತ್ತೆ. So that subqueries usually used for identifying unknown value and the same will be substituted into outer query, ವಿಚ್ ಮೀನ್ಸ್ ನಮಗೆ ಒಂದು ಕ್ವೆರಿ ಕೊಟ್ಟಿರ್ತಾರೆ ಬರೆಯೋದಕ್ಕೆ. ಸೊ ಅದರಲ್ಲಿ ನಮಗೆ ಒಂದು ವ್ಯಾಲ್ಯೂ ಗೊತ್ತಿರಲ್ಲ. ಆ ಅನ್ನೋನ್ ವ್ಯಾಲ್ಯೂನ ಬರೆಯೋಕ್ಕೆ ನಾವು ಇನ್ಸೈಡ್ ಒಂದು ಕ್ವೆರಿ ಯೂಸ್ ಮಾಡ್ತೀವಿ, ಅದನ್ನು ಸಬ್ ಕ್ವೆರಿ ಅಂತೀವಿ. ಅದರಲ್ಲಿ ನಾನ್ ಕೋರಿಲೇಟೆಡ್ ಸಬ್ ಕ್ವೆರಿ, ಕೋರಿಲೇಟೆಡ್ ಸಬ್ ಕ್ವೆರಿ ಅಂತೀರಿ. ಫಸ್ಟ್ ನಾನ್ ಕೋರಿಲೇಟೆಡ್ ಸಬ್ ಕ್ವೆರಿ ಬಗ್ಗೆ ನೋಡೋಣ. ದ ಇನ್ನರ್ ಮೋಸ್ಟ್ ಕ್ವೆರಿ ಈಸ್ ಎಕ್ಸಿಕ್ಯೂಟೆಡ್ ಫಸ್ಟ್. ನಾನ್ ಕೋರಿಲೇಟೆಡ್ ಸಬ್ ಕ್ವೆರಿಯಲ್ಲಿ ಇನ್ನರ್ ಮೋಸ್ಟ್ ಫಸ್ಟ್ ಒಳಗಡೆ ಇರೋದು ಎಕ್ಸಿಕ್ಯೂಟ್ ಆಗುತ್ತೆ. ದೆನ್ ಇನ್ನರ್ ಕ್ವೆರಿ ರಿಸಲ್ಟ್ ವಿಲ್ ಬಿ ಸಬ್ಸ್ಟಿಟ್ಯೂಟೆಡ್ ಇಂಟು ಔಟರ್ ಕ್ವೆರಿ, ವಿಚ್ ಮೀನ್ಸ್ ಫಸ್ಟು ಒಳಗಡೆ ಕ್ವೆರಿ ಎಕ್ಸಿಕ್ಯೂಟ್ ಆಗಿ ಆ ರಿಸಲ್ಟು ಔಟರ್ ಕ್ವೆರಿಗೆ ಇನ್ಸರ್ಟ್ ಮಾಡಿ ಆಮೇಲೆ ವ್ಯಾಲ್ಯೂನ ಲಾಸ್ಟಿಗೆ ಫೈನಲ್ ಕ್ವೆರಿ ಬರೀತಾರೆ. ಎಕ್ಸಾಂಪಲ್ ಔಟರ್ ಕ್ವೆರಿ ಅದು ಇನ್ನರ್ ಕ್ವೆರಿಯಿಂದ ಇನ್ಪುಟ್ ತಗೊಳ್ತಾ ಆಮೇಲೆ ನೆಕ್ಸ್ಟ್ ಸೆಂಡ್ ಆ ಥರ ಎಕ್ಸಿಕ್ಯೂಟ್ ಫಸ್ಟ್ ಇನ್ನರ್ ಕ್ವೆರಿ. ಸ್ಯಾಂಪಲ್ ನೋಡೋದಾದರೆ, ಡಿಸ್ಪ್ಲೇ ಫುಲ್ ನೇಮ್ ಆಫ್ ಆಲ್ ಎಂಪ್ಲಾಯೀಸ್ ಹೂಸ್ ಸ್ಯಾಲ್ರಿ ಈಸ್ ಗ್ರೇಟರ್ ದೆನ್ 4th ಎಂಪ್ಲಾಯೀಸ್ ಸ್ಯಾಲ್ರಿ ಹೂಸ್ ಎಂಪ್ಲಾಯ್ಡ್ ಈಸ್ ಫರ್. ನಮಗೆ ನೋಡಿ ಅವ್ರು ಕೊಟ್ಟಿರೋದು ಡಿಸ್ಪ್ಲೇ ಫುಲ್ ನೇಮ್ ಆಫ್ ಒಂದು ಎಂಪ್ಲಾಯಿದು ಫುಲ್ ನೇಮ್ ಡಿಸ್ಪ್ಲೇ ಮಾಡಿ ಹೂಸ್ ಸ್ಯಾಲ್ರಿ ಇಸ್ ಗ್ರೇಟರ್ ಅದು ಬರಿಬೋದು. ಬಟ್ ಅವ್ರು ಕೇಳ್ತಾ ಇರೋದು ಗ್ರೇಟರ್ ದ್ಯಾನ್ 4th ಎಂಪ್ಲಾಯಿ. ಅದಕ್ಕಿಂತ ಮುಂಚೆ ನಮ್ಗೆ ಏನು ಗೊತ್ತಾಗಬೇಕು, 4th ಎಂಪ್ಲಾಯಿ ಸ್ಯಾಲ್ರಿ ಗೊತ್ತಾಗಬೇಕು. ಸೊ ದಿಸ್ ಈಸ್ ದ ಇನ್ನರ್ ಕ್ವೆರಿ. ಅದನ್ನು ಬರೀ ಸೆಲೆಕ್ಟ್ ಕನ್ಕ್ಯಾಟ್ ಎಫ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್. ಅವ್ರಿಗೆ ಫುಲ್ ನೇಮ್ ಕೊಟ್ಟಿರೋದು, ನಮ್ಮದು ಟೇಬಲಲ್ಲಿ ಫುಲ್ ನೇಮ್ ಅವೈಲೇಬಲ್ ಇರಲ್ಲ. ಸೊ ದಟ್ ಎಫ್ ನೇಮ್ ಮತ್ತು ಎಲ್ ನೇಮ್ನ ಕನ್ಕ್ಯಾಟ್ ಮಾಡಿದ್ರೆ ಫುಲ್ ನೇಮ್ ಸಿಗುತ್ತೆ. ಸೊ ಸೆಲೆಕ್ಟ್ ಕನ್ಕ್ಯಾಟ್ ಎಫ್ ನೇಮ್ ಆ್ಯಂಡ್ ಎಲ್ ನೇಮ್ ಆ್ಯಸ್ ಫುಲ್ ನೇಮ್ ಫ್ರಮ್ ಎಂಪ್ಲಾಯಿ. ದೆನ್ ಇನ್ನರ್ ಕ್ವೆರಿ ಬರೆಯೋದು ವೇರ್ ಸ್ಯಾಲ್ರಿ ಈಸ್ ಗ್ರೇಟರ್ ದೆನ್ 4th ಎಂಪ್ಲಾಯಿ ಸ್ಯಾಲ್ರಿ. ಓಕೆನಾ, 4th ಎಂಪ್ಲಾಯಿ ಸ್ಯಾಲ್ರಿ ಅನ್ನೋದು ಇಲ್ಲಿ ಅನ್ನೋನು. ಸೊ ಅದಕ್ಕೆ ಇನ್ನರ್ ಕ್ವೆರಿ ಹೆಂಗೆ ಬರೆಯೋದು ಅಂತ ಹೇಳ್ಬಿಟ್ಟು, ಸೆಲೆಕ್ಟ್ ಕನ್ಕ್ಯಾಟ್ ಎಲ್ ನೇಮ್ ಎಫ್ ನೇಮ್ ಎಲ್ ನೇಮ್ ಆ್ಯಸ್ ಫುಲ್ ನೇಮ್ ಫ್ರಮ್ ಎಂಪ್ಲಾಯಿ ವೇರ್ ಸ್ಯಾಲ್ರಿ, ಸೆಲೆಕ್ಟ್ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ ವೇರ್ ಇ ಐ ಡಿ ಇಸ್ 4. ಎಂಪ್ಲಾಯಿ 4th ಅಂದರೆ ಅದು ಐ ಡಿ ಏನಾಗಿರುತ್ತೆ 4 ಆಗಿರುತ್ತೆ. ಸೊ ದಟ್ ಸ್ಯಾಲ್ರಿ ಫ್ರಮ್ ಎಂಪ್ಲಾಯಿ ವೇರ್ ಇ ಐ ಡಿ ಇಸ್ 4. ಸೊ ಆವಾಗ ನಮಗೆ ಒಂದು ನೇಮ್ ಬರುತ್ತೆ. ಸೊ ದಟ್ ಡಿಸ್ಪ್ಲೇ ಆಗುತ್ತೆ. ದೆನ್ ನೆಕ್ಸ್ಟ್ ನೋಡೋದಾದರೆ, ಓಕೆ ನೆಕ್ಸ್ಟ್ ನೋಡೋಣ ರೀ, ಜಸ್ಟ್ ಮಿನಿಟ್. ಓಕೆ, ಇಲ್ಲಿ ನೋಡಿ ಕೋರಿಲೇಟೆಡ್ ಸಬ್ ಕ್ವೆರಿ ಇದೆ. ಕೋರಿಲೇಟೆಡ್ ಸಬ್ ಕ್ವೆರಿ ಅಂದರೆ ಸಬ್ ಕ್ವೆರಿ ಈಸ್ ಎ ಟೈಪ್ ಆಫ್ ಸಬ್ ಕ್ವೆರಿ ವೇರ್ ದ ಇನ್ನರ್ ಕ್ವೆರಿ ಡಿಪೆಂಡ್ಸ್ ಆನ್ ದಿ ಕ್ವೆರಿ ಫಾರ್ ಇಟ್ಸ್ ರಿಸಲ್ಟ್. ಅಂದರೆ ಇನ್ನರ್ ಕ್ವೆರಿ ಡಿಪೆಂಡ್ ಆನ್ ಔಟರ್ ಕ್ವೆರಿಗೆ ರಿಸಲ್ಟ್ ಆಗಿರುತ್ತೆ. ಏನಕ್ಕಂದರೆ ರಿಸಲ್ಟ್ಗೋಸ್ಕರ ಡಿಪೆಂಡ್ ಆಗಿರುತ್ತೆ. ಕೋರಿಲೇಟೆಡ್ ಸಬ್ ಕ್ವೆರಿ ಔಟರ್ ಕ್ವೆರಿ ಸೆಂಡ್ಸ್ ಸಮ್ ಇನ್ಪುಟ್ ಟು ಇನ್ನರ್ ಕ್ವೆರಿ. ಇನ್ನರ್ ಕ್ವೆರಿ ಎಕ್ಸಿಕ್ಯೂಟ್ ಅಂಡ್ ಸೆಂಡ್ಸ್ result to outer query will be executed and result will be added to final result. ಸೊ ಫಸ್ಟಿಗೆ ಔಟರ್ ಕ್ವೆರಿ ಇರುತ್ತೆ, ಆಮೇಲೆ ಇನ್ನರ್ ಕ್ವೆರಿ ಇರುತ್ತೆ. ಅದರಿಂದ ಫಸ್ಟು ಒಂದು ಇನ್ಪುಟ್ ಕಳಿಸುತ್ತೆ ಇನ್ನರ್ ಕ್ವೆರಿ ಔಟರ್ ಕ್ವೆರಿಗೆ, ಅದರಿಂದ ಪಾರ್ಷಲ್ ಎಕ್ಸಿಕ್ಯೂಟ್ ಆಗುತ್ತೆ ಆ ಥರ. ಸೊ ಟು ಅಂಡರ್ಸ್ಟ್ಯಾಂಡ್ ಕೋರಿಲೇಟೆಡ್ ಸಬ್ ಕ್ವೆರಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಟೇಬಲ್ ಅಲೈಸಿಂಗ್ ಫಸ್ಟ್ ಅಂತ. ಸೊ ನಾವು ಯಾವಾಗಲೂ ಈ ಕೋರಿಲೇಟೆಡ್ ಸಬ್ ಕ್ವೆರಿ ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ಟೇಬಲ್ ಅಲೈಸಿಂಗ್ನ ಫಸ್ಟು ಅರ್ಥ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಗೈಸ್.